ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Thank you MP sir, MLA ma'am, SP sir, all the ಮುಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ. ಸೀನಿಯರ್ ಸಿಟಿಸನ್ಸ್ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ, ಸುಮಾರು 25 ವರ್ಷ ಹಿಂದೆ ನೀವು ಈ ಗ್ರೌಂಡ್ ಯೂಸ್ ಮಾಡಿರ್ತೀರ. ಈ ಗ್ರೌಂಡ್ ಯೂಸ್ ಮಾಡಿ ನಿಮಗೆ ನೆನಪುಗಳು, ಯು ವಿಲ್ ಹ್ಯಾವ್ ಯುವರ್ ಡ್ರೀಮ್ಸ್, ದಿಸ್ ಈಸ್ ವಾಟ್ ಹ್ಯಾಪೆಂಡ್ ಅಂತ. ಆದರೆ ಇವಾಗಿರೋ ಯುವಕರು ಬರೀ ಅದು ಕೇಳಿರ್ತೀರ ಅಷ್ಟೇ. ಇದ್ರ ಬಗ್ಗೆ, ಜಿಮ್ಖಾನಾ ಗ್ರೌಂಡ್ ಬಗ್ಗೆ ಅನುಭವಿಸೋಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಅದು ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್, ಮಿನಿಸ್ಟ್ರಿ ಆಫ್ ಮೈನ್ಸಿಂದ, ಬೆಮೆಲಿಂದ, ಇಲ್ಲಿರುವ ಸೀನಿಯರ್ ಸಿಟಿಸನ್ಸ್ ಮತ್ತು ಯಾರ್ಯಾರು ನನಗೆ ಇದನ್ನು ರಿಓಪನ್ ಮಾಡಿ ಅಂತ ಹೇಳಿದರು. ಕೆಲವು ಆರ್ಗನೈಸೇಷನ್ಸು, ಎಸ್ಪೆಷಲಿ ಸೇವ್ KGF ಅಂತ ಏನೋ ಒಂದು ಆರ್ಗನೈಸೇಷನ್ ಮಾಡಿ 1 ವರ್ಷದಿಂದ ಮಾಡ್ತಾಯಿದ್ರು. ಅವರು ನನಗೆ ಇದು ಮಾಡಿಕೊಡಿ ಅಂತ ಕೇಳಿದಾಗ, ಇದು ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡಿ ಹೋದಾಗ, ಅದರ ಹಿಂದೆ ಹೋದಾಗ, ಹಿಸ್ಟ್ರಿ ತೆಗೆದಾಗ ಇದು ಏನೇನೋ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಆದರೆ ಎಲ್ಲ ಆ ಕಾಂಪ್ಲಿಕೇಶನ್ಸಿಂದ ಆಚೆ ಬಂದು ಇವತ್ತು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಇದು ರಿಪೇರ್ ಆ್ಯಂಡ್ ರೆನೋವೇಷನ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ, ಇಟ್ ಈಸ್ ಅ ಕಮಿಟ್ಮೆಂಟ್ that heritage must not be abandoned. A commitment that sports infrastructure must not remain limited to metropolitan cities. ಬರೀ ಬೆಂಗಳೂರು, ಮೈಸೂರು, ಬಾಂಬೆ, ಪುಣೆ, ಡೆಲ್ಲಿ ಅಂತದಲ್ಲ. ಇಂತಹ ಚಿಕ್ಕ ಜಿಲ್ಲೆಯಲ್ಲೂ, ಇಂತಹ ಚಿಕ್ಕದು KGF ತಾಲೂಕು ಅಂತ ಅದರಲ್ಲೂ ಈ ಇನ್ಫ್ರಾಸ್ಟ್ರಕ್ಚರ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಏನೋ ಒಂದು ಆಸೆ ನಿಮಗೆ. ಇಲ್ಲಿಂದ 2-3 ಸ್ಟೇಡಿಯಮ್ಸ್ ಇದೆ ಅಂತ. ಈ ಸ್ಟೇಡಿಯಂನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವಯಸ್ಸಿನ ಅವ್ರಿಗೆ ಆನರ್ ಮಾಡಬೇಕಾಗಿ ವಿನಂತಿ ಮಾಡ್ಕೊಡ್ತೇನೆ. ಪ್ಲೀಸ್ ಸರ್. I'd like to honor Dr. Rajendra Kumar sir, senior cardiologist, KGF, presenting him a shawl and garland as a token of our love and appreciation. ಚಪ್ಪಾಳೆ ಜೋರಾಗಿ ಪ್ಲೀಸ್.